ಸಿಂಧುನ ಟ್ರ್ಯಾಪ್ ಮಾಡಿದಾನೆ ಅಂತ ಅನ್ಸ್ತಿದೆ. ಲೇಟ್ ಆಗ್ತಿದೆ, ಇವಾಗ್ಲೇ ನಡೀರಿ, ನಾನ್ ಬಂದೆ. ಅವನ್ ಯಾರೇ ಆಗಿರ್ಲಿ, ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬನ್ನಿ. ಅಮ್ಮ ಬಾ. ಬಿಡೋ ಕೈನಾ. ಬಿಡು. 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 ನಿಂತ್ಕೊಳ. ಬಿಡು ನನ್ನ. ಬಿಡು. ನಿನ್ನ ನನ್ ವಿರಾಟ್ ಅವರು ನಿನ್ ಜೊತೆ ಇದ್ದಾರೆ ಅಂತ ಸುಳ್ಳು ಹೇಳಿದ್ಯಾ? ನನ್ ಜೊತೆನೆ ಆಟ ಆಡ್ತ್ಯಾ? ಆಗ್ಲೇ ವಿರಾಟ್ ನಿನ್ ಜೊತೆ ಇದ್ದಾರೆ ಅಂತ ಸುಮ್ನಾದೆ. ಈಗ ಅವ್ರು ಸೇಫ್ ಆಗಿದಾರಲ್ಲ, ಇನ್ ನನಗ್ ಭಯ ಇಲ್ಲ. ಇವತ್ ನೀನ್ ಯಾರು ಅಂತ ನಾನ್ ನೋಡೇ ನೋಡ್ತೀನಿ. ಬಿಡು. ಅಥರ್ವ, ನಿನ್ ಜೊತೆ ಹಾಗೆ ಮಾತಾಡ್ಬಾರ್ದಾಗಿತ್ತು. ನಂಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅಥರ್ವ ನನ್ ಜೊತೆ ಮೊದಲನೇ ಸರಿ ಆ ರೀತಿ ಮಾತಾಡಿದ್ದು ಅತ್ತೆ. ಹಾಗಂತ ಅವನೇನ್ ನನ್ ಮೇಲೆ ರೇಗಾಡ್ಲಿಲ್ಲ, ಸಮಾಧಾನವಾಗೇ ಮಾತಾಡ್ದ. ಆದ್ರೆ ಮಗುಗೆ ಅವನ್ಗಿಂತ ನನ್ನ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳ್ದ. ನಿನಗೇನನ್ಸುತ್ತೆ? ಯಾವತ್ತೂ ಹೆಣ್ಮಕ್ಳ ವಿಷಯದಲ್ಲಿ ಗಂಡ್ಮಕ್ಳ ಅಭಿಪ್ರಾಯ ಒಂದೇ ರೀತಿ ಇರುತ್ತೆ. ಅದಕ್ಕೆ ಕುಮಾರ್ ಕೂಡ ಹಾಗೆ ಕುಣಿತಾ ಇರೋದು, ಅಥರ್ವನ ಕುಣಿಸ್ತಾ ಇರೋದು. ಮಾವ ಹೇಳಿದ್ದು ಮಗು ವಿಷಯಕ್ಕಷ್ಟೇ ಅತ್ತೆ. ಭವಾನಿ, ನನಗೆ ಇಲ್ಲಿ ಯಾರ್ಯಾರು ಹೇಗೆ ಅನ್ನೋದು ಗೊತ್ತಿದೆ. ಒಬ್ರನ್ನ ಒಂದ್ಸಾರಿ ನೋಡಿದ್ರೆ ಅವರು ಹೀಗೆ ಅಂತ ನಾನು ಹೇಳ್ಬಿಡ್ತೀನಿ. ಆದ್ರೆ ನಾನು ಮೋಸ ಹೋಗಿದ್ದು ನಿನ್ ತಂಗಿ ಸಿಂಧು ವಿಷಯದಲ್ಲಿ. ನೀನ್ಯಾಕೆ ತಲೆ ತಗಸೆ ಬಿಡು ಭವಾನಿ, ಅದೆಲ್ಲ ಮುಗ್ದೋದ್ ವಿಷಯ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಗೊತ್ತಾಗ್ತಿಲ್ಲ ಅತ್ತೆ. ನೋ, ನೀನು ಹಾಗೆ ಹೇಳ್ಬಾರ್ದು. ಹೆಣ್ಮಕ್ಳು ಎಲ್ಲ ಮೆಷರ್ಸಲ್ಲೂ ಎತ್ತರದ ಸ್ಥಾನಕ್ಕೆ ಹೋಗ್ಬೇಕು, ಲೀಡರ್ಶಿಪ್ ತಗೋಬೇಕು. ಜೊತೆಗೆ ತನಗೆ ಸಿಗೋ ಮರ್ಯಾದೆನ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡಬೇಕು ಅನ್ನೋದೇ ಈ ವಸುಂಧರನ ಆಸೆ. ಅಯ್ಯೋ, ಇದನ್ನೆಲ್ಲ ಇವಳಿಗೆ ಹೇಳಿದ್ರೆ ಅರ್ಥ ಮಾಡ್ಕೋತಾಳ ವಸು. ಯಾಕಮ್ಮ ಹಾಗೆ ಹೇಳ್ತೀಯಾ? ನೋಡು,
ಗಂಡ ಏನೋ ಒಂದ್ ಮಾತು ಹೇಳ್ದ ಅಂತ ಹೀಗ್ ಹ್ಯಾಪ್ ಮೊರೆ ಹಾಕೊಂಡ್ ಕೂತಿದ್ದಾಳೆ.